ಈಗ ಭಾರತದ ಬಗ್ಗೆ ಇರುವಂಥ ದೃಷ್ಟಿಕೋನ ಅಥವಾ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಬೇಕಾದ್ರೆ ಎಲ್ಲರೂ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ತೀವಿ. ಆದರೆ ಭಾರತದ ದೃಷ್ಟಿಕೋನ ಅಥವಾ ಭಾರತದ ಬಗ್ಗೆ ನೀವು ದಾಖಲಿಸಿರುವಂಥ ಸುಮಾರು ವಿಚಾರಗಳು ನಿಮ್ಮ ಪುಸ್ತಕದಲ್ಲೂ ಕೂಡ ಇದೆ. ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಭಾರತದ ಭಾರತ ಅಂದಾಗ ಭಾರತ ಅನ್ನೋದು ಒಂದು ಅನನ್ಯ ಅದ್ಭುತ. ನೀವು ಎಲ್ಲಿ ನಾವು ಪ್ರಾರಂಭ ಮಾಡಬೇಕು ಕೊನೆ ಇಲ್ಲ ಅನ್ನೋದೇ ಒಂಥರಹ ಕಷ್ಟ ಆಗುತ್ತೆ. ಆದರೆ ಅದೊಂದು ಅಪಾರವಾದಂಥದ್ದು. ಹೀಗೆ ನಾನು ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಇದನ್ನೆಲ್ಲ ನಾನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಪುಸ್ತಕಗಳನ್ನು ಬರೆದಿದ್ದೀನಿ ಮತ್ತು ಅದಕ್ಕೆ ಲೇಖನಗಳನ್ನು ಕೂಡ ನಾನು ಬರೆದಿದ್ದೀನಿ. ಅದೇ ಆಧರಿಸಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಭಾರತ ಏನಿದೆ, ಇದನ್ನೇ ಆಧರಿಸಿ ನಾನು ನಾಟಕಗಳನ್ನು ಅದೇ ಹೇಳಿದೆ. ನನ್ನ ಪುಸ್ತಕ ಇತ್ತೀಚೆಗೆ ಬಂದದ್ದು ಕುಂಭಮೇಳ. ಹೌದು, ರಾಷ್ಟ್ರೀಯ ಐಕ್ಯತೆಯಲ್ಲಿ ಕುಂಭಮೇಳ ಯಾವ ರೀತಿ ಅದು ರಾಷ್ಟ್ರದ ಐಕ್ಯತೆಗೆ ಅನುಕೂಲ ಆಯಿತು, ಯಾವ ರೀತಿ ಮಹತ್ತರ ಒಂದು ಕಾರ್ಯವನ್ನು ನಿರ್ವಹಿಸಿತು, ಇದರ ಆಧಾರದ ಮೇಲೆ ಕೂಡ ಒಂದು ಪುಸ್ತಕ ಬರೆದಿದ್ದೀನಿ. ಮತ್ತು ನಾಟಕನೂ ಕೂಡ ಬರೆದೆ, ಅದು ಯಶಸ್ವಿಯಾಗಿ ಕೂಡ ಪ್ರಯೋಗ ಆಯಿತು. ಮತ್ತು ಇನ್ನೊಂದು ಶ್ರೇಷ್ಠ ಭಾರತ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಆ ಶ್ರೇಷ್ಠ ಭಾರತದಲ್ಲೂ ಅಷ್ಟೇ ಸಾಕಷ್ಟು ಲೇಖನಗಳು ಭಾರತಕ್ಕೆ ಸಂಬಂಧಪಟ್ಟಿದ್ದೇ ಇದೆ. ಭಾರತದ ಅದ್ಭುತ ವ್ಯಕ್ತಿಗಳ ಬಗ್ಗೆ ಇದೆ, ಭಾರತದ ಸಂಘಟನೆ ಬಗ್ಗೆ ಇದೆ, ಭಾರತದಲ್ಲಾದಂಥ ಒಳ್ಳೊಳ್ಳೆ ಕಾರ್ಯಗಳ ಬಗ್ಗೆ ಇದೆ. ಹೀಗೆ ಬಹುತೇಕ ವಿಷಯಗಳನ್ನು ನಾವಲ್ಲಿ ಕಾಣ್ಬೋದಾಗಿದೆ. ಜೊತೆಗೆ ವಿದೇಶಿಯರು ಭಾರತಕ್ಕೆ ಹೇಗೆ ಆಕರ್ಷಿತರಾದರು, ಯಾವ ರೀತಿ ಭಾರತೀಯ ಸಂಸ್ಕೃತಿಗೆ ಹೇಗೆ ಆಕರ್ಷಿತರಾದರು, ಈ ಎಲ್ಲ ವಿಚಾರಗಳನ್ನು ಕೂಡ ನಾನು ಅಲ್ಲಿ ಬರೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದೀನಿ. ಅದು ಶ್ರೇಷ್ಠ ಭಾರತ ಅನ್ನುವಂಥ ಒಂದು ಪುಸ್ತಕ. ಓಕೆ ಸರ್, ಅಂದರೆ ಶ್ರೇಷ್ಠ ಭಾರತ ಹೇಗಿತ್ತು, ಹೇಗಿರೋದು ಅನ್ನೋ ವಿಚಾರಗಳನ್ನು ನೀವು ನಿರೂಪಿಸಿದ್ದೀರಾ. ಆದರೆ ಈಗ ಪ್ರಸ್ತುತ ಗಮನಿಸಿದ್ರೆ ನಿಜವಾಗ್ಲೂ ಶ್ರೇಷ್ಠ ಭಾರತವಾಗಿ ಹಾಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆಯಾ ಅಥವಾ ಏನಾಗಬೇಕಿದೆ ಸರ್? ಅಲ್ಲ, ಭಾರತ ಎಂದಿಗೂ ಶ್ರೇಷ್ಠ ಭಾರತವೇ. ಹಾಂ, ಒಳ್ಳೆಯವರು ತುಂಬ ಅದರಿಗೆ ಗಮನ ಕೊಟ್ಟು ದೇಶದ ಬಗ್ಗೆ ಪ್ರೀತಿ ಇಟ್ಕೊಂಡಿರು ದೇಶಭಕ್ತರು ಸದಾಕಾಲ ಇರ್ತಾರೆ, ಈಗಲೂ ಇದ್ದಾರೆ, ಯಾವುದೋ ಕಾಲದಲ್ಲೂ ಇದ್ದರು. ಅದೇ ಕೆಡಕುಂಟು ಮಾಡೋವಂಥದ್ದು, ದೇಶಕ್ಕೆ ತೊಂದರೆ ಮಾಡೋವಂಥ ಕಾರ್ಯಗಳು ನಡೀತಾ ಇರುತ್ತೆ. ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ ಸಾಕಷ್ಟು. ಈ ಒಂದು ಏನೋ ಹೋರಾಟದಲ್ಲಿ ದೇಶ ಮುನ್ನಡೀತಿದೆ, ದೇಶ ಮುನ್ನಡೆಯುತ್ತೆ ಅಂತ ನಮಗೆ ಖಂಡಿತವಾಗಲೂ ವಿಶ್ವಾಸ ಇದೆ. ಮತ್ತು ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟು ಶಾಂತಿಯನ್ನು ಉಂಟು ಮಾಡೋದಕ್ಕೆ ಖಂಡಿತವಾಗಲೂ ಕೂಡ ಇದು ಕಾರ್ಯ ಮಾಡುತ್ತೆ. ದೇಶದ ಪ್ರಪಂಚದಲ್ಲೇ ಪ್ರಥಮವಾದಂಥ ಭಾರತ ಆಗುತ್ತೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ನಿಜ ಸರ್. ಸರ್, ಎಷ್ಟು ಅದ್ಭುತ ಅನಿಸುತ್ತೆ. ಭಾರತದ ಬಗ್ಗೆ, ಭಾರತದ ಚಿತ್ರಣದ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ಒಂದು ಹೆಮ್ಮೆ ಪಟ್ಟರು ಕೂಡ ನಿಮ್ಮ ವಿಚಾರಗಳನ್ನು ಕೇಳಿದಾಗ ಇನ್ನೂ ಹೆಚ್ಚಿನ ಅಭಿಮಾನ, ಖುಷಿ, ಗರ್ವ ಎಲ್ಲ ಆಗುತ್ತೆ. ಸರ್, ಇದರೊಟ್ಟಿಗೆ ನೀವು ಬರೆಯೋದ್ರಿಂದ ಭಾರತದವನ್ನು ಕುರಿತಾಗಿ ನೀವು ಬರೆದಿರೋ ಪುಸ್ತಕ ಶ್ರೇಷ್ಠ ಭಾರತ ಇರ್ಬೋದು, ಆದರೆ ಭಾರತದ ಬಗ್ಗೆ ವಿಶೇಷವಾಗಿ ಏನಾದರೂ ಬರೆದಿರೋದು ಉಂಟಾ ಸರ್? ಅಂದರೆ ಚುಟ್ಕಾನೋ, ಕವನಾನೋ, ಆ ಥರದ್ದು ಏನಾದರೂ? ಖಂಡಿತ ಕೆಲವೆಲ್ಲ ಇದೆ. ಓಕೆ, ಅದರಲ್ಲಿ ನಾನು ಆಗಲೇ ತಿಳಿಸ ಹಾಗೆ ಬಕಾರದಿಂದ ಪ್ರಾರಂಭ ಆಗಿ, ಅಂದರೆ ಪ್ರತಿ ಪದಗಳು ಕೂಡ ಬಕಾರದಿಂದ ಪ್ರಾರಂಭ ಆಗುತ್ತೆ. ಬಕಾರದಿಂದ ಇದರಿಂದ ಸಂಪೂರ್ಣ ಒಂದು ಭಾರತದ ಒಂದು ಚಿತ್ರಣವನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದನ್ನು ಓದ್ತೇನೆ ನಾನಿಲ್ಲಿ. ಭರತ ಭೂಮಿ, ಭರತ ಭೂಮಿ, ಭಾರತ ಮಾತೆಯ ಭೂಮಿ, ಬಂಗಾರದ ಭೂಮಿ, ಭೂಶಿಖರಗಳ ಭವ್ಯತೆಯ ಬಣ್ಣಿಸಲಸದಳ ಭೂಮಿ, ವನಸಿರಿಯ ಭೂಮಿ. ಬಲಾತ್ಕಾರ ಬರ್ಬರ ಕೃತ್ಯಕ್ಕೆ ಬಲಿಯಾಗಿ ಬವಣೆಯಿಂದ ಬಸವಳಿದು ಬಹುದೂರದಿಂದ ಬಂದ ಬಾಂಧವರಿಗೆ ಬನ್ನಿ ಬನ್ನಿ ಎಂದು ಬರಮಾಡಿಕೊಂಡ ಭೂಮಿ. ಬಂದವರಿಗೆ ಬರುವವರಿಗೆ ಬೇಡ ಬೇಡ ಎಂದು ಬಾಗಿಲನ್ನು ಬಂಧಿಸದೆ, ಬೇಲೆ ಹಾಕದೆ, ಬರಮಾಡಿಕೊಳ್ಳುವಲ್ಲಿ ಬರ ತೋರದೆ ಭಾವ ಶ್ರೀಮಂತಿಕೆಯ ತೋರಿದ ಭೂಮಿ. ಬಳಿಯಲ್ಲಿದ್ದವರಿಗೆ ಬದಿಯಲ್ಲಿದ್ದವರಿಗಷ್ಟೇ ಅಲ್ಲದೆ ಬಹುದೂರದಿಂದ ಬಂದವರಿಗೂ ಭಾವೈಕ್ಯದ ಭಾವ ಬೆಳಕ ಬೀರಿದ ಭೂಮಿ. ಬದುಕಬೇಕು ಭಾವನೆಗಳ ಬೆಸೆಯುತ್ತ ಬದುಕಬೇಕು, ಭುವನ ಸಿರಿಯ ಬಣ್ಣಿಸುತ್ತ ಬದುಕಬೇಕು. ಬಡತನವಿರಲಿ ಭಾರಿತನವಿರಲಿ ಬದುಕಲು ಬೇರೆಯವರನ್ನು ಬದುಕಿಸಲು ಬೋಧಿಸಿದ ಭೂಮಿ. ಬಿಂದು ಬಿಂದುವಿನಲ್ಲೂ ಬತ್ತದ ಬಾಡದ ಭಾವನೆಗಳ ಬಲವಾಗಿಸುತ್ತಾ ಬೆಳಗುವ ಭೂಮಿ ಭರತ ಭೂಮಿ. ಅದು ನಮ್ಮ ಭರತ ಭೂಮಿ. ಹ್ಯಾಂಡ್ಸ್ ಆಫ್ ಸರ್, ಹ್ಯಾಂಡ್ಸ್ ಆಫ್ ಹೇಳಬೇಕು. ನಮ್ಮ ಭಾರತದ ಬಗ್ಗೆ ಎಷ್ಟು ಸುಂದರವಾಗಿ ಆ ಬಕಾರದಿಂದ ಆರಂಭ ಆಗುವಂಥ ಪದಗಳನ್ನೇ ಬಳಸಿ ಬರೆದಿದ್ದೀರಾ ಸರ್. ನಿಜವಾದ ಭಾರತೀಯತೆ ಇರುವಂಥದ್ದನ್ನು ನೀವು ಎತ್ತು ತೋರಿಸಿದ್ದೀರಾ ಸರ್. ಹೌದು, ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಒಂದು ಕಡೆ, ಮನಸ್ಥಿತಿ ಒಂದು ಕಡೆ, ಜೊತೆಗೆ ಅದಕ್ಕೆ ಪೂರಕವಾಗಿ ನಮಗೆ ಸಿಗುವಂಥ ಮಾಹಿತಿ ಇರ್ಬೋದು, ಎಲ್ಲ ಒಟ್ಟು ಸೇರಿಸೋದು ಸರಿ.
ಆದರೆ ಇನ್ನೊಂದಷ್ಟು ಆಸಕ್ತಿ ಇರೋವಂಥವ್ರಿಗೆ ಅದನ್ನು ಹೇಳಬೇಕಾದ್ರೆ ಸಿಗುವಂಥ ಖುಷಿ ಇದೆಯಲ್ಲ ಸರ್, ಅದು ನಿಜವಾಗ್ಲೂ ವಿಶೇಷ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಗಿರಿನಗರ ಪಾರ್ಕಲ್ಲಿ ಒಂದು ದೊಡ್ಡ ಸಮೂಹವನ್ನು, ನಾನೇನು ಹೇಳಲಿ, ಈ ಕಲೋಕಿಯಲ್ ಆಗಿ ಹೇಳಲ್ಲ ಸರ್, ಗ್ಯಾಂಗ್ ಅಂತ ಹೇಳಲ್ಲ, ನಿಮ್ಮ ಗುಂಪು ಅಂತ ಹೇಳಲ್ಲ, ಅಥವಾ ಸಮಾನ ಮನಸ್ಕರು ಅಂತ ಹೇಳಲ್ಲ, ಏನು ಹೇಳಲಿ ಸರ್, ಯಾಕೆ ಇದೆಲ್ಲ ಶುರುವಾಗಿದ್ದು ಸರ್? ಅದೇ ಒಂದು ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಹಾಂ, ಒಂದಷ್ಟು ವಿಷಯಗಳನ್ನು, ನಮ್ಮ ಪರಂಪರೆ, ಪರಿಸರ, ಈ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಒಂದು ಕಾಳಜಿ. ಆ ದೃಷ್ಟಿಯಲ್ಲಿ ಬೇರೆ ಬೇರೆ ಆಯಾಮಗಳನ್ನು ನಾನು ಆಯಾಮಗಳಲ್ಲಿ ತೋರಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀನಿ. ಈ ಹಲವಾರು ಆಯಾಮಗಳಲ್ಲಿ ಇದು ಕೂಡ ಒಂದು ಯಾವುದು, ಗಿರಿನಗರದಲ್ಲಿ ಒಂದು ದೊಡ್ಡ ಬಿಳಿ ಬೋರ್ಡನ್ನು ಹಾಕಿ ಒಂದು 22 ವರ್ಷ ಆಯಿತು. 22 ವರ್ಷದಿಂದ ಸತತವಾಗಿ ದಿವಸ ಬಿಟ್ಟು ದಿವಸ ಒಂದು ಚಿತ್ರ ಮತ್ತು ಅದರ ಬಗ್ಗೆ ಒಂದು ಮಾಹಿತಿ, ಅದು ದೇಶದ ವಿಚಾರ ಆಗಬಹುದು, ಪರಿಸರದ ವಿಚಾರ ಆಗಬಹುದು, ಬೇರೆ ಬೇರೆ ಸಾಮಾಜಿಕ ಕಾಳಜಿಯ ವಿಷಯ ಆಗಬಹುದು, ಮತ್ತು ಮೋಟಿವೇಶನ್, ಸ್ಫೂರ್ತಿ ತುಂಬುವಂತಹ ವಿಚಾರಗಳೇ ಇರ್ಬೋದು. ಪ್ರತಿಯೊಂದೂ ಕೂಡ ನಾನು ಅಲ್ಲಿ ಬರಿತಾ ಬಂದಿದ್ದೇನೆ. ಮತ್ತು ವಾರಕ್ಕೆ ಒಂದು 2-3 ವಾರಕ್ಕಲ್ಲ, ದಿವಸ ಬಿಟ್ಟು ದಿವಸ ಅದ್ರ ಬಗ್ಗೆ ಒಂದು ಸಣ್ಣ, ಎಲ್ಲರೂ ಕೂಡ ಅಲ್ಲಿ ಬರೋಂಥ ಯಾರ್ಯಾರು ವಾಕ್ ಮಾಡ್ತಾರೆ ಅವರೆಲ್ಲ ಬಂದು, ಪಾದಚಾರಿಗಳು ಎಲ್ಲ ಸೇರ್ತಾರಲ್ಲಿ. ಸೇರಿದಾಗ ಆ ವಿಚಾರವನ್ನು ಹೇಳುವಂಥದ್ದು, ವಿಚಾರವನ್ನು ಹಂಚುವಂಥದ್ದು, ಈ ಒಂದು ಕಾಯಕವನ್ನು, ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಅದೊಂದು ನನಗೆ ನಿಜಕ್ಕೂ ಕೂಡ ಖುಷಿ ಕೊಡುವಂಥ ವಿಷಯ. ಅದು ಈ ರೀತಿ ನಡೀತಾ ಇದೆ. ಅದರಲ್ಲಿ ಭಾಳಷ್ಟು ಈಗ ಪರಿಸರದಲ್ಲಿ ಏನಾಗ್ತಾ ಇದೆ, ಬೆಂಗಳೂರು ಕಥೆ ಏನಾಗಿದೆ, ಮತ್ತು ಅಪಾಯದ ಅಂಚಿನಲ್ಲಿರುವಂತಹ ಏನೋ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ನೀರಿನ ಕೊರತೆ, ಮುಂದೇನಾಗುತ್ತೆ, ಈ ರೀತಿ ಹಲವಾರು ವಿಷಯಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಅದನ್ನು ಚಿತ್ರಗಳ ಮೂಲಕ ತೋರಿಸೋವಂಥದ್ದು, ಒಂದು ಸಂದೇಶ ಕೊಡುವಂಥದ್ದು, ಜಾಗೃತಿ ನೀಡುವಂಥ ಈ ಒಂದು ಸಣ್ಣ ಕಾರ್ಯವನ್ನು ಮಾಡ್ತಾ ಬರ್ತಾ ಇರೋದು. ಹೌದು, ಇದು ನಡೀತಾ ಇದೆ. ವೆರಿ ಗ್ರೇಟ್ ಸರ್. ನಾವು ನೋಡಿ, ಬದುಕಿನಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಥರ ಇರಬೇಕು ನಿಮ್ಮ ಹವ್ಯಾಸಗಳು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಆದರೆ ನೀವು ನಿಮ್ಮ ಬದುಕಿನಲ್ಲಿ ಯಾವುದು ಹವ್ಯಾಸ ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕೋ ಅದನ್ನು ಪೂರ್ಣ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ಯಶೋಗಾಥೆಯನ್ನು ನಿರ್ಮಿಸಿ ಅದರ ಮೂಲಕ ನೀವು ಸಮಾಜಕ್ಕೆ ಒಂದಷ್ಟು ಸಂದೇಶ ಕೊಡ್ತಾ ಎಷ್ಟು ವಿಚಾರಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಾ ಸರ್, ಭಾಳ ಖುಷಿ ಅನಿಸುತ್ತೆ. ಅಂದರೆ ಇಂಥ ಸಾಮಾಜಿಕ ಕಳಕಳಿಯ ಮನಸ್ಥಿತಿಯನ್ನು ಗಮನಿಸಿದಾಗ ಎಷ್ಟು ಜನ ನಾವು ಇದನ್ನು ಮಾಡ್ತೀವಿ, ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು ಸರ್. ಯಾಕೆಂದರೆ ನೋಡಿ ಸ್ನೇಹಿತರೆ, ನೀವೆಲ್ಲ ಏನು ಎಪಿಸೋಡ್ ನೋಡ್ತಾ ಇದ್ದೀರಾ, ನೀವು ನೋಡಿ, ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ನಾವು ಎಷ್ಟು ಜನಕ್ಕೆ ಯಾವ ಅಪೇಕ್ಷೆಯೂ ಇಲ್ಲದೆ ತಿಳಿಸ್ತೀವಿ. ಯೋಚನೆ ಮಾಡಿ, ನಾವು ಏನಾದರೂ ತಿಳ್ಕೊಂಡಿದ್ದ ತಕ್ಷಣ, ಕಲ್ತಿದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದೇ ವೆರಿ ಕ್ಯಾಲ್ಕುಲೇಟಿವ್ ಆಗಿ, ನಾನು ಇದನ್ನು ಯಾರಿಗಾದರೂ ಕಲಿಸಿದ್ರೆ ನನಗೆ ಎಷ್ಟು ಫೀಸ್ ಬರುತ್ತೆ, ಎಷ್ಟು ಹಣ ಬರುತ್ತೆ, ಇದನ್ನೇ ಯೋಚನೆ ಮಾಡ್ತೀವಿ. ಅಥವಾ ಏನಾದರೂ ರಿಟರ್ನ್ಸ್ ಅಂತಲೇ ಯೋಚನೆ ಮಾಡ್ತೀವಿ. ಆದರೆ ನಿಜವಾಗ್ಲೂ ಸರ್, ನೀವು ಅಂಥ ಯಾವ ಮನಸ್ಥಿತಿನೂ ಇಟ್ಕೊಳ್ಳದೆ ಪ್ರೀತಿಯಿಂದ ಆ ಕೆಲಸ ಮಾಡ್ತಾ ಇದ್ದೀರಲ್ಲ ಸರ್. ಹಾಗಾಗಿ ನಾನು ನನ್ನ ಸಂಚಿಕೆಯ ಮೂಲಕ ನೋಡ್ತಾ ಇರೋ ಎಲ್ಲ ವೀಕ್ಷಕರ ಪರವಾಗಿ ನಿಮಗೊಂದು ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ಬೇಕು ಸರ್. ನಿಜವಾಗ್ಲೂ ಭಾಳ ಖುಷಿ, ಹೆಮ್ಮೆ ಅನಿಸುತ್ತೆ ಸರ್. ಆ್ಯಂಡ್ ನನಗೆ ಇನ್ನೊಂದು ಖುಷಿ ಅಂದರೆ ಸರ್, ಒಬ್ಬ ನಿರೂಪಕನಾಗಿ ನೀವು ನಿರೂಪಣಾ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಶೈಲಿಯ ಮೂಲಕ ಗುರುತಿಸ್ಕೊಂಡಿದ್ದೀರಾ. ಅಂದರೆ ಅವತ್ತು ಆಕಾಶವಾಣಿದು ವಿಚಾರಗಳನ್ನು ಮಾತಾಡ್ತಾ ಅವತ್ತಿನ ದಿನದ್ದು ನೆನಪಿಸ್ಕೊಂಡ್ರಿ. ಇನ್ನು ದೂರದರ್ಶನಕ್ಕೆ ಬಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೀರಾ. ಆ್ಯಂಡ್ ಅದಲ್ಲದೆ ಇವತ್ತೂ ಕೂಡ ವೇದಿಕೆಯ ಕಾರ್ಯಕ್ರಮಗಳನ್ನು ನಿಭಾಯಿಸ್ತಾ ಇದ್ದೀರಾ. ಹೇಳಿ ಸರ್, ದೂರದರ್ಶನ ಮತ್ತು ಪ್ರಸ್ತುತ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್. ಇಲ್ಲ, ನಿರೂಪಣೆ ಅನ್ನೋದು ಒಂದು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಕಾರ್ಯ ಅಂತ ನಾನು ಅನ್ಕೊಂಡು, ಚಟುವಟಿಕೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಕಾರ್ಯಕ್ರಮ ರೂಪಿಸೋರು ಅವ್ರಿಗೆ ಒಂದು ಕಲ್ಪನೆ ಇರಬೇಕು, ನಾ ಏನು ಮಾಡ್ತಾ ಇದ್ದೀನಿ, ಉದ್ದೇಶ ಇರಬೇಕು, ಸಂಕಲ್ಪ ಇರಬೇಕು. ನಿಜವಾದ ಕಾರ್ಯಕ್ರಮಕ್ಕೆ ಏನೋ ನಡೀತಾ ಇದೆ, ಏನೋ ಎಲ್ಲೆಲ್ಲೋ, ಅದು ಬೇರೆ ಆಗುತ್ತೆ. ಒಂದು ಅರ್ಥಗರ್ಭಿತವಾದ, ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ಎಲ್ಲಿ ಭಾಷಣಕಾರರು ಎಡವುತ್ತಾರೆ, ಎಲ್ಲಿ ಕಾರ್ಯಕ್ರಮ ನಡೆಸುವಂಥವ್ರು ಎಡವುತ್ತಾರೆ, ಈ ಎಲ್ಲವನ್ನ ಸಮಜಾಯಿಸಿ ಒಂದು ರೀತಿ ಒಟ್ಟುಗೂಡಿಸಿ ಅದಕ್ಕೊಂದು ಅರ್ಥ ಕೊಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಜೋಡಿಸಿ ಅದಕ್ಕೆ ಒಂದು ರೂಪ ರೇಖೆ ಕೊಡುವಂಥದ್ದು, ರೇಷೆ ಕೊಡುವಂಥದ್ದು ಒಂದು ನಿರೂಪಣೆ ಮಾಡುವಂಥವರ ಒಂದು ಕಾರ್ಯ ಆಗಿರುತ್ತೆ. ಕೆಲವು ಸರಿ ಕೆಲವರಿಗೆ ವಿಷಯವೇ ಅರ್ಥ ಆಗಿರಲ್ಲ, ಅಲ್ಲಿ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಈ ತರಹ ಸಂದರ್ಭದಲ್ಲಿ ಆ ನಿರೂಪಕರಾದವರು ಅದನ್ನು ಜೋಡಿಸಿ, ಅದನ್ನು ಸುಲಭೀಕರಣ ಮಾಡಿ, ಸರಳೀಕರಣ ಮಾಡಿ ಅದನ್ನು ತಿಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದೊಂದು ಅದ್ಭುತವಾದಂಥ ಅದೊಂದು ಕಾರ್ಯ ಖಂಡಿತವಾಗ್ಲೂ ಆಗುತ್ತೆ. ಈ ದಿಶೆಯಲ್ಲಿ ನಾನು ಕೂಡ ಒಂದಷ್ಟು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ನಾವು ಸಾಕಷ್ಟು ನಾವೇ ಕಾರ್ಯಕ್ರಮಗಳು ಮಾಡ್ತಾ ಬಂದಿರೋದ್ರಿಂದ
ಅಲ್ಲಿ ನಮ್ಮ ತುಡಿತ ಏನಿರುತ್ತೆ, ಜನಕ್ಕೆ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಅಷ್ಟೇ ಇರುತ್ತೆ. ಅದಕ್ಕೆ ನಾವು ಹಾಗೆ ಹೇಳಿದ್ರೆ ಅದು ಜನಕ್ಕೆ ಅಷ್ಟು ರುಚಿ ಕಾಣಿಸೋದಿಲ್ಲ. ಹೇಳೋ ರೀತಿಯಲ್ಲಿ ಬೇಕಾಗುತ್ತೆ. ವಾಸ್ತವ ಸಂಗತಿಯನ್ನು ಅದಕ್ಕೊಂದಷ್ಟು ಭಾವನಾತ್ಮಕ ಸ್ಪರ್ಶ, ಸೆಂಟಿಮೆಂಟಲ್ ಟಚ್ ಅದು ಬೇಕಾಗುತ್ತೆ. ಅದನ್ನು ಕೊಡಬೇಕಾಗುತ್ತೆ. ಭಾಷಾ ಶ್ರೀಮಂತಿಕೆ ಬೇಕಾಗುತ್ತೆ. ಅಲ್ಲಿ ಒಂದು ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಅಲ್ಲಿ ಸೇರಿಸ್ಬೇಕಾಗಿ ಬರುತ್ತೆ. ಈ ಥರ ಹಲವಾರು, ಅದನ್ನು ನಾವು ಈ ಥರ ಅಂತ ಫ್ರೇಮ್ ಹಾಕ್ಕೊಳ್ಳೋದಲ್ಲ. ಅದು ಆನ್ ದ ಸ್ಪಾಟ್, ಸಮಯ ಸ್ಫೂರ್ತಿ ಅಂತ ಒಂದು ಪದ, ಅದ್ಭುತವಾದ ಪದ ಇದೆ. ಆ ಸಮಯ ಸ್ಫೂರ್ತಿ ಅದಾಗದೆಯಲ್ಲಿ ಮಾಡಿಸುತ್ತೆ ಒಬ್ಬ ನಿರೂಪಕನಿಗೆ. ಅವನು ಆತ ಆಗಲಿ ಆಕೆ ಆಗಲಿ ಆ ಸಂದರ್ಭದಲ್ಲಿ ಏನೇನು ಬರುತ್ತೆ ಅದನ್ನು ಒಗ್ಗೂಡಿಸಿ ಮನಸ್ಸಿಗೆ ತಗೊಂಡು ಯಾವ ರೀತಿ ಹೇಳಬೇಕು ಅದನ್ನು ಅದ್ಭುತ ರೀತಿಯಲ್ಲಿ ಕಲಾತ್ಮಕವಾಗಿ ಹೇಳಿದಾಗ ಅದಕ್ಕೊಂದು ವಿಶೇಷ ಅರ್ಥ ಬರುತ್ತೆ. ಜನಕ್ಕೂ ಕೂಡ, ಕೇಳಿದವ್ರಿಗೂ ಕೂಡ ಹೌದು ಅಂತ ಅನಿಸುತ್ತೆ. ಇದು ನನ್ನ ಅನಿಸಿಕೆ ಅಂಥದ್ದು. ಈ ಥರದಲ್ಲಿ ನಾನು ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಆಕಾಶವಾಣಿಯಲ್ಲೂ ಕೂಡ ಕರೆದಿದ್ದಾರೆ. ಅಲ್ಲಿ ಯಾವುದೋ ಒಂದು ಬೃಂದಾವನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತಾಗ ತಕ್ಷಣ ಹೇಳ್ತಾಯಿದ್ರು. ಅವಾಗ ಹೋಗಿದ್ದೆ. ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಇವಾಗ ಹೇಳ್ತಾಯಿದ್ರು ಕನ್ನಡ ರಾಜ್ಯೋತ್ಸವ ಬರ್ತಾಯಿದೆ, ತಕ್ಷಣ ಮಾಡಬೇಕು ಅಂದಾಗ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಕೊಡ್ತಿದ್ದೆ, ಕರ್ನಾಟಕ ಶಿಲ್ಪಕಲಾ ವೈಭವ ಅಂಥದ್ದು, ಯಾವುದೋ ಒಂದು ಈ ಥರದ್ದು. ಆ ಕೊಟ್ಟಾಗ ಅದಕ್ಕೆ ಬೇಕಾದ ಹಾಡುಗಳನ್ನು ನಾವೇ ಜೋಡಿಸ್ಬೇಕಾಗಿತ್ತು, ನಾನೇ ಕೊಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ತಲೆಯಲ್ಲಿ ಎಲ್ಲ ಹಾಡುಗಳ ಕೇಳೋದೇನು ಬೇಕಾಗಿಲ್ಲ. ಒಂದೊಂದು ಸರಿ ಕೇಳಿದ್ರೆ ಅವೆಲ್ಲ ಜ್ಞಾಪಕ ಇರೋದು. ಮತ್ತು ಆ ಸಾಹಿತ್ಯಗಳ ಶ್ರೀಮಂತಿಕೆಗಳು ಮನಸ್ಸಿನಲ್ಲಿ ಖಂಡಿತವಾಗಲೂ ಉಳ್ಕೊಂಡಿರೋದು. ಸೊ ನಮಗೆ ಜೋಡಿಸೋದಕ್ಕೆ ನಿರೂಪಕನ ಕೆಲಸ ಜೋಡಿಸೋದೇ ಅಲ್ವಾ. ಆ ಥರದಲ್ಲಿ ನಾನು ಅದನ್ನು ಮಾಡ್ತಾ ಇದ್ದೆ. ಇವಾಗ ಯಾವುದೋ ಒಂದು ಶಿಲ್ಪಕಲಾ ವೈಭವ ಅಂತ ಬಂತು ಅಂತಂದರೆ ನಾನು ಆ ಕಾಲಕ್ಕೆ ತಗೊಳ್ತಾ ಇದ್ದೆ. ಕದಂಬರಿಂದ ಹಿಡಿದು ಗಂಗರಿಂದ ಹಿಡಿದು ಈಗ ಪಾಳ್ಯಗಾರರ ತನಕ ಯಾವ ರೀತಿ ಶಿಲ್ಪಕಲೆಗಳು ಬಂತು, ಗಂಗರ ಕಾಲದ್ದಿರಬಹುದು, ಹೊಯ್ಸಳರ ಕಾಲದ್ದಿರಬಹುದು, ರಾಷ್ಟ್ರಕೂಟರ ಟೈಮದ್ದಿರಬಹುದು, ಈ ತರಹದ್ದು. ಇದಕ್ಕೆ ಬೇಕಾದ ಏನೋ ವಿಪುಲವಾದಂಥ ಇದು ನಮಗೆ ಸಾಹಿತ್ಯ, ಹಾಡುಗಳು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಅಲ್ಲಲ್ಲೇ ನಾನು ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಾನು ಆಕಾಶವಾಣಿಯಲ್ಲಿ ಕೊಟ್ಟಿದ್ದೀನಿ. ಈಗ ಯಾವುದು ಅಂತ ಹೇಳಿದ್ರೆ ಹೊಯ್ಸಳರ ಕಾಲದ ಶಿಲ್ಪಕಲಾ ವೈಭವ ಹೇಗಿತ್ತು, ಬಳಪ ಕಲ್ಲಿನಿಂದ ನುಣುಪಾದ ಕಲ್ಲಿನ ಮೇಲೆ ಕೊರೆದು 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 ಕೆತ್ತಿದಂತಹ ಸುಂದರವಾದ ಸೂಕ್ಷ್ಮ ಶಿಲ್ಪಗಳನ್ನು ಬರೀ ಕಣ್ಣಿಂದ ನೋಡ್ತಾ ಇದ್ರೆ ನಮಗೆ ಸಾಕಾಗಲ್ಲ, ಮತ್ತೊಂದು ಕಣ್ಣು ಬೇಕು ಅಂತ ಅನಿಸುತ್ತೆ. ಆ ರೀತಿ ಅದ್ಭುತವಾದಂಥ ಅಂತ ಹೇಳಿದಾಗ ಶಿಲೆಗಳು ಸಂಗೀತವ ಹಾಡಿವೆ ಅಂಥೇಳಿ ಹಾಡು ಬರುತ್ತೆ. ಹಾಗೆ ನಾವು ಹೋಗ್ತಿದ್ದಾಗ ವಿಜಯನಗರ ಕಾಲದ ಶಿಲ್ಪಕಲಾ ವೈಭವ ಅಂತ ನಾವು ಹೇಳ್ತಾ ಹೋದಾಗ ಗ್ರಾನೈಟ್ ಕಲ್ಲನ್ನು ಕೊರೆದು ಕೊರೆದು ನಿರ್ಮಿಸಿರುವಂತಹ ಅದ್ಭುತವಾದ ನರಸಿಂಹನ ವಿಗ್ರಹ ಇರ್ಬೋದು, ವಿರೂಪಾಕ್ಷನ ದೇವಸ್ಥಾನ ಇರಬಹುದು, ಇದೆಲ್ಲ ಹೇಳ್ತಾ ಇದ್ದಾಗ ಭಾಳಷ್ಟು ಬರುತ್ತೆ. ಹಲವಾರು ಕಾರ್ಯಕ್ರಮ, ಒಂದಂತಲ್ಲ, ಅದು ನಗು ಇರಬಹುದು, ಇನ್ನೊಂದು ಇರ್ಬೋದು, ಎಲ್ಲ ಸುಮಾರು ಕಾರ್ಯಕ್ರಮಗಳನ್ನು ನಾನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಭಾಷಣಗಳನ್ನು ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ನಾನು ಆಕಾಶವಾಣಿಯವನಲ್ಲ, ಆಕಾಶವಾಣಿ ಅವಾಗ ಕರೀತಿದ್ರು, ಹೇಳ್ತಿದ್ರು. ನಾನು ಆಕಾಶವಾಣಿ ನಡೆದು ಬಂದ ದಾರಿ ಅಂಥೇಳಿ ಸಾಕಷ್ಟು ಕಡೆ, ಕೆಲವು ಕಡೆ ಎಲ್ಲ ಉಪನ್ಯಾಸನೂ ಕೊಟ್ಟಿದ್ದೆ ನಾನು. ಓಕೆ ಓಕೆ ಈ ರೀತಿ ಎಲ್ಲ ಸರ್. ಅಲ್ಲ, ಈಗ ನೀವು ಜೊತೆಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಈಗ 2016ರಲ್ಲಿ ನಾನೊಂದು ಸಣ್ಣ ವೇದಿಕೆ ಅಂತ ಮಾಡಿದೆ. ಅದರಲ್ಲಿ 40 ವರ್ಷ ಕ್ರಾಸ್ ಆಗಿರೋರಿಗೆ ಹಾಡು ಹೇಳೋದಕ್ಕೆ ಅವಕಾಶ ಇರಲ್ಲ. ಈ ಸಣ್ಣ ಈಗ ಅಂತಂದರೆ ಭಾಳಷ್ಟು ಅವಕಾಶಗಳಿರುತ್ತೆ, ಕಲಿಯೋದಕ್ಕೆ ಆಗಲಿ ಹೇಳೋದಕ್ಕೆ ಆಗಲಿ ವೇದಿಕೆಗಳು ಸಿಗುತ್ತೆ. ಆ ಕಾಲದಲ್ಲಿ ಹೇಗೋ ಕಲ್ತಿರೋರು ಹಾಗೆ, ಬಟ್ ಹಾಡೋದಕ್ಕೆ ವೇದಿಕೆಗಳು ಇರ್ತಿರ್ಲಿಲ್ಲ. ಹೀಗಾಗಿ ಅದಕ್ಕೊಂದು ವೇದಿಕೆ ಕಲ್ಪಿಸೋಣ ಅಂಥೇಳಿ ಆ ಟೈಮ್ನಲ್ಲಿ 2016ರಲ್ಲಿ ಪ್ರಾರಂಭ ಮಾಡಿದ್ದು. ತುಂಬ ಅದ್ಭುತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದೆ. ಆ ಕಾರ್ಯಕ್ರಮ ಮಾಡೋದ್ರಲ್ಲೂ ಅದರಲ್ಲೂ ಕೂಡ ನನ್ನ ವಿಚಾರ ಏನಾಗಿತ್ತು, ಅದೂ ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದಾಗಿರೋದು ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಿರೋದಾಗಿರೋದು ಎಲ್ಲವೂ ಕೂಡ. ಅಂದರೆ ಸಿನಿಮಾ ಹಾಡುಗಳನ್ನು ಜೋಡಿಸಿ ಒಂದು ಕಥೆಯನ್ನು ಹೇಳುವಂಥದ್ದು, ದೇಶದ ಕಥೆಯನ್ನು ಹೇಳುವಂಥದ್ದು, ಒಬ್ಬ ಮಹಾಪುರುಷನ ಕಥೆ ಹೇಳುವಂಥದ್ದು. ವಿವೇಕಾನಂದರು ಚಿಕಾಗೋದಲ್ಲಿ ಹೋಗಿ ಏನೇನು ಮಾಡಿದ್ರು, ಯಾವ ಥರ ಆ ಕಥೆಯನ್ನು ಹೇಳೋದು, ಇಡೀ ಸಂಪೂರ್ಣ ಆ ಒಂದು ಹಾಡುಗಳಲ್ಲಿ ತುಂಬಿರೋದು. ಅದಕ್ಕೆ ಬೇಕಾದ ಸೂಕ್ತವಾದಂಥ ನಿರೂಪಣೆಯನ್ನು ನಾನು ಅಲ್ಲಿ ಮಾಡ್ತಾಯಿದ್ದೆ. ಇದು ಹಲವಾರು ನಡ್ಕೊಂಬಂದಿದೆ. ಈಗಲೂ ಅವಾಗ ಒಂದೊಂದು ಸರಿ ಮಾಡ್ತಾ ಇರ್ತೀನಿ. ಇದು ನಡ್ಕೊಂಬರ್ತೀವಿ ಸರ್. ಭಾಳ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ನಾನೂ ಅದನ್ನು ವೃತ್ತಿಯಾಗಿ ತಗೊಂಡಾಗ ನಿರೂಪಣೆಯ ಮಹತ್ವ, ನಿರೂಪಕರ ಸಮಯ ಸ್ಫೂರ್ತಿ, ಹಲವು ವಿಚಾರಗಳನ್ನು ಹೇಳಿದ್ರಿ. ಆದರೆ ತುಂಬ ಜನ ಮಾತಾಡ್ತಾರೆ ಸರ್, ನೀವು ನಿರೂಪಕರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ, ಇದು ನಿರೂಪಣೆ ಅಲ್ಲ ವಿರೂಪಣೆ, ಹೀಗೆಲ್ಲ ಹೇಳ್ತಾರಲ್ಲ ಸರ್.
ಅವಾಗ ತುಂಬ ಹರ್ಟ್ ಅನಿಸುತ್ತೆ. ಅಂದರೆ ನಾವು ಸಮಯಕ್ಕೆ ಸರಿಯಾಗಿ ಏನು ಆಗ್ತಿರುತ್ತೆ ಸಂದರ್ಭಗಳನ್ನು ಗಮನಿಸ್ಕೊಂಡು ನಾವು ಅದನ್ನು ಪ್ಯಾಚಪ್ ಮಾಡ್ತಾ ಇರ್ತೀವಿ. ನಾವೇನು ಎಲ್ಲರೂ ನಿಂತ್ಕೊಂಡು ನಮ್ಮ ಪಾಂಡಿತ್ಯ ತೋರಿಸ್ಬೇಕು ಅಂತಲೇ ನಿಂತಿರೋದಿಲ್ಲ. ಆದರೆ ಆ ಕಾರ್ಯಕ್ರಮ ಚಂದಗೊಳಿಸ್ಬೇಕು, ಅವರು 5-6 ತಿಂಗಳಿಂದನೋ ವರ್ಷದಿಂದನೋ ಆ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅದನ್ನು ನಾವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅದನ್ನು ಮಾಡ್ತೀವಲ್ವ. ಸೊ ಈಗ ತುಂಬ ಜನ ಅಯ್ಯಯ್ಯೋ ನಿರೂಪಕರೇ ಬೇಡ ರೀ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಡ್ತಾರೆ. ಏನು ಹೇಳ್ತೀರಿ ಸರ್ ನೀವು ಇದ್ರ ಬಗ್ಗೆ? ಇಲ್ಲ, ಅದು ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಪ್ರೋಗ್ರಾಮ್. ಅವ್ರ ಪ್ರೋಗ್ರಾಮ್ ಹೇಗೆ ಡಿಸೈನ್ ಮಾಡಿರ್ತಾರೆ ಅದ್ರ ಮೇಲೆ ಆಗುತ್ತೆ. ಅವ್ರ ಕಾಲ ಇತಿಮಿತಿ ಎಷ್ಟಿರುತ್ತೆ ನಮಗೆ ಗೊತ್ತಿಲ್ಲ. ಕಾಲ ಇತಿಮಿತಿ ಇದ್ದು ಬಂದವರೆಲ್ಲರೂ ಕೂಡ ಬಹಳ ಎಕ್ಸ್ಪರ್ಟ್ಗಳೇ ಆಗಿದ್ದರೆ ಬಹುಶಃ ಆದರೂ ಕೂಡ ನಿರೂಪಕ ಬೇಕಾಗುತ್ತೆ. ನಿರೂಪಕನ ಕೆಲಸ ನಾನು ಹೇಳಿದೆ ವಿಷಯದಿಂದ ವಿಷಯಕ್ಕೆ ಜೋಡಿಸೋದು. ಹೌದು, ಎಲ್ಲೋ ಬ್ರೇಕ್ ಆಗಿಬಿಡುತ್ತೆ. ಎಲ್ಲೋ ಮೇನ್ ಇವರು ಏನು ಸ್ಪೀಕರ್ಸ್ ಏನಿರ್ತಾರೆ ಭಾಷಣಕಾರರು, ಅವ್ರು ಬಿಟ್ಟಂಥ ವಿಷಯಗಳನ್ನು ಈತ ತುಂಬಬಲ್ಲ ಅಂದ್ಬಿಟ್ಟು ಪೂರ್ತಿ ಭಾಷಣವನ್ನೇ ಮಾಡ್ತಾರೆ ಅಂತ. ಆದರೆ ನೀವು ಹೇಳಿದ್ದು ಸತ್ಯ. ನಿರೂಪಣೆ ಅಂತ ಹೇಳ್ಬಿಟ್ಟು ಕೆಲವರು ಕೆಲ್ಸಕ್ಕೆ ಬರ್ದಿದ್ದಲ್ಲ ಸುಮ್ಮನೆ ಎಡಿತಾ ಹೋದ್ರೆ ಅದು ಅಭಾಸ ಆಗುತ್ತೆ. ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ. ಕೆಡಿಸಿದ್ದು ಎಲ್ಲವೂ, ಭಾಷಣ ಕೆಡಿಸಿದ್ರು ಕೆಟ್ಟಿದ್ದೆ, ನಿರೂಪಣೆ ಕೆಡಿಸಿದ್ರು ಕೆಟ್ಟದ್ದೆ. ಹೀಗಾಗಿ ಅಲ್ಲಿ ಆ ಪ್ರಶ್ನೆ ಬರೋಲ್ಲ. ನಿರೂಪಣೆ ಅಂದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವ್ಯಾಲ್ಯೂ. ಅದಕ್ಕೆ ಆದಂಥ ಒಂದು ಬೆಲೆ ಇದೆ, ಅದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್, ಮಹತ್ವ ಇದೆ. ಅದನ್ನು ಎಲ್ಲಿ ಹೇಗೆ ಎಷ್ಟು ಬಳಸಬೇಕು ಮತ್ತೆ ಪೂರಕವಾಗಿ ಬಳಸಬೇಕು. ಈ ಥರ ಅನುಭವಗಳು ನನಗೂ ಆಗಿದೆ. ನಾನು ಕಾರ್ಯಕ್ರಮ ಮಾಡಿದಾಗ ಯಾರೋ ಒಬ್ಬರು ಆಕಾಶವಾಣಿನಲ್ಲಿ ಮಾತಾಡ್ತಿದ್ದೀವಿ ಅಂತ ಹೇಳಿ, ನಾನು ಎಲ್ಲದಕ್ಕೂ ನಾವೇ ಮಾತಾಡೋದು ಬೇಡ ಅಂತ ಹೇಳಿ ನಾನು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಪುಸ್ತಕ ರಿಲೀಸ್ ಮಾಡ್ತಿದ್ದೆ. ಅವಾಗ ಯಾರನ್ನೊಬ್ಬನ ಕರೆಸಿದ್ದೆ, ಹೆಸರು ಬೇಡ ಈಗ ಯಾಕೆ ಅಂತ. ಅವ್ರೇನು ಮಾಡಿದ್ರು, ಅವ್ರ ಕೆಲಸ ನಿರೂಪಕರಾಗಿ ಏನು ಕೆಲಸ ಮಾಡಬೇಕು ಅನ್ನೋದು ದೊಡ್ಡ ಭಾಷಣಕಾರರ ಥರ ಮಾತಾಡಕ್ಕೆ ಹೋದ್ರು. ಅಲ್ಲಿ ಬಂದಿರೋರು ಎಲ್ಲೆಲ್ಲೋ ಎಕ್ಸ್ಪರ್ಟ್ಸ್ಗಳೇ ಬಂದಿದ್ದಾರೆ. ಅಲ್ಲಿ ಅವ್ರ ಎದುರಿಗೆ ಇವರೇ ಭಾಷಣ. ಇವ್ರಿಗೆ ಏನಂದ್ರೆ ಒಂದಷ್ಟು ಬರ್ಕೊಟ್ಟಿರೋದು ಅಲ್ಲೆಲ್ಲೋ ಓದಿರ್ತಾರೆ, ಅದನ್ನು ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಭಾಷಣ ಥರ ಹೇಳ್ತಾ ಕೂತ್ಕೊಂಡ್ರೆ ಅದು ಅಭಾಸ ಆಗುತ್ತೆ. ಅದಕ್ಕೆ ಆ ಥರದ್ದು ಆಗಬಾರ್ದು. ನಿರೂಪಕರ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡಬೇಕು, ಆವಾಗ ಅದು ಚಂದ ಕಾಣುತ್ತದು. ಅಷ್ಟು ಆ ಚೌಕಟ್ಟಲ್ಲಿ ಇರುವಂತಹ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿಜಕ್ಕೂ ಕೂಡ ಅದ್ಭುತ ಆಗುತ್ತೆ, ತುಂಬ ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಏನು ಅನುಮಾನವೇ ಇಲ್ಲ, ಬಿಯಾಂಡ್ ಎನಿ ಶಾಡೋ ಆಫ್ ಡೌಟ್, ಯಾವ ಅನುಮಾನವೂ ಇಲ್ಲ ಆ ರೀತಿ ಅಂತ. ಆದರೆ ಅಭಾಸ ಮಾಡೋದಕ್ಕೆ ನಾವು ಹೊಣೆ ಅಲ್ಲ, ನೀವು ಹೊಣೆ ಅಲ್ಲ. ಏನು ಮಾಡ್ತಿರೋದು ಅದನ್ನ ಭಾಷಣಕಾರರು ಬಹಳಷ್ಟು ಸರಿ ಕೆಡಿಸ್ತಾರಲ್ಲ, ಏನು ಮಾಡ್ತಾರೆ, ಚಂದ ಕಾಣುತ್ತದೆ ಅಲ್ಲ. ಹಂಗಿದ್ರೆ ಇವಾಗ ಹೇಳಿ ಸರ್, ಸೀನು ಜೊತೆ ಸಂಮಾತು ಎಪಿಸೋಡಲ್ಲಿ ಕೂತ್ಕೊಂಡಿದ್ದೀರಾ, ನಾನು ಮಾತಾಡಿದ್ದು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿತ್ತು, ನಿಮಗೆ ಖುಷಿ ಕೊಡ್ತಾ, ನಿಮ್ಮ ವಿಚಾರಗಳನ್ನು ನಾನು ಕೇಳ್ತಾ ಇದ್ದಿದ್ದು ರೀತಿ ಸರಿ ಇತ್ತಾ, ಹೇಗೆ ಅನ್ನಿಸ್ತು ಸರ್? ಇದು ನಾನೇನು ಹೇಳಿ, ಇದು ಭಾಳ ಚೆನ್ನಾಗೇ ಇತ್ತು. ನೀವು ಕೇಳಿದ ಪ್ರಶ್ನೆಗಳು ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಎಲ್ಲ ವಿಷಯಗಳನ್ನು ಹೊರ ತೆಗೆಯೋದು ಒಂದು ಕಲೆ. ವಿಷಯಗಳನ್ನು ಹೊರ ತೆಗೆಯೋದಿದೆಯಲ್ಲ, ಅವೆಲ್ಲ ಒಬ್ಬ ನಿರೂಪಕನ, ಒಬ್ಬ ಸಂದರ್ಶನ ಮಾಡೋವನ್ನ ಕೆಲಸ. ಅದು ಅವನ ಕಲೆಗಾರಿಕೆ, ಅವನ ಸೃಜನಶೀಲತೆ. ಅದನ್ನೆಲ್ಲ ತಪ್ಪು ಅಂತ ಹೇಳಿದ್ರೆ ನಾವು ಏನೇ ಮಾಡೋದು ತಪ್ಪಾಗುತ್ತೆ. ಅದು ವಿಷಯ ಅಲ್ಲ. ಇಲ್ಲಿ ವಿಷಯ ಬಂದಿದ್ದು ನಿಮಗೂ ಗೊತ್ತು, ನೀವು ನೋಡಿರ್ತೀರ. ಆ ಥರದ ಘಟನೆಗಳು ಭಾಳಷ್ಟು ಆಗ್ಬಿಟ್ಟಿರುತ್ತೆ. ತುಂಬ ಆಭಾಸ ಆಗಿರುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಹಂಗನ್ಬಿಟ್ಟು ಅದೇ ಬೇಡ ಅಂತ ಹೇಳೋಕ್ಕಾಗಲ್ಲ. ಇದು ಈ ರೀತಿಯೆಲ್ಲ ಆಗುತ್ತೆ. ಎಷ್ಟೋ ಸರಿ ನಿರೂಪಕರಿಲ್ಲದೆ ಒದ್ದಾಡಿಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಆಗಿರೋಂಥ ಕಾರ್ಯಕ್ರಮಗಳು ಇದೆ ಅಲ್ವಾ. ಹೀಗಾಗಿ ಅದನ್ನು ಎಲ್ಲ ಅವ್ರವ್ರ ಇತಿಮಿತಿ ಅರ್ಥಕೊಂಡು ಮತ್ತು ಹೇಗೆ ಚೆಂದ ಕಾಣಿಸ್ಬೇಕು ಅಂತ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಭಾಳ ಸೊಗಸಾಗಿರುತ್ತೆ. ಇವತ್ತಿನ ದಿವಸ ನಂದು ಅಂತಲ್ಲ, ನೀವೆಲ್ಲ ಕಾರ್ಯಕ್ರಮ ಮಾಡ್ಕೊಂಬರ್ತಿರೋದೆಲ್ಲ ಭಾಳ ಅನುಭವ ಆಗಿದೆ ನಿಮಗೆ. ನೀವು ಆ ಥರ ಮಾತಾಡೋಕ್ಕೂ ಇವಾಗ ಏನು ಹೇಳಿದ್ರಿ ಆ ಥರ ನೀವು ಮಾತಾಡಲೂಬಾರ್ದು ಅಂತ ನನಗನ್ಸುತ್ತೆ. ಆ ದೃಷ್ಟಿಯಲ್ಲಿ ತುಂಬ ಚೆನ್ನಾಗೇ ಇದೆ, ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಒಳ್ಳೆಯದಾಗಲಿ, ನಿಮ್ಮದು ಹೀಗೆ ಮುಂದುವರಿಲಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡು ಬರಲಿ, ಜನಕ್ಕೆ ಒಳ್ಳೆ ವಿಷಯಗಳು ತಲುಪ್ತಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಆದರೆ ಎಪಿಸೋಡ್ ಮುಗಿಸ್ತಾ ಇಲ್ಲ ಸರ್, ನಾನು ಇನ್ನೊಂದೆರಡು ವಿಷಯ ಇದೆ ನಿಮ್ಮ ಜೊತೆ ಮಾತಾಡೋಂಥದ್ದು. ಏನಂತ ಹೇಳಿದ್ರೆ, ಒಂದು, ಈಗ ಹವ್ಯಾಸವಾಗಿರೋದನ್ನ ನೀವು ವೃತ್ತಿ ರೂಪದಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದೀರಲ್ವಾ. ಇಷ್ಟಾದರೂ ಕೂಡ ನರಸಿಂಹಮೂರ್ತಿಯವರಲ್ಲಿ ಹವ್ಯಾಸ ಅನ್ನೋದು ಇದೆಯಾ ಸರ್? ಬೇರೆ ಏನಾದರೂ ಹವ್ಯಾಸ? ನಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಾನು ಬರ್ತಾ ಇರ್ತೀನಿ. ಹೌದು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಟಚ್ ಸ್ಕ್ರೀನ್ ಆರ್ಟ್ಗಳು ಮಾಡ್ತಿರ್ತೀನಿ.
ರೇಖಾಚಿತ್ರಗಳು ಮಾಡ್ತಿರ್ತೀನಿ. ಮತ್ತೆ ಸಿಂಗಲ್ ಲೈನ್ ಡ್ರಾಯಿಂಗ್ ಅಂತ ಮಾಡ್ತಿರ್ತೀನಿ. ಕವನಗಳು ಬರೀತಾ ಇರ್ತೀನಿ, ಓಕೆ, ಫೋಟೋಗ್ರಾಫ್ಸ್ ಮಾಡ್ತಿರ್ತೀನಿ. ಈ ಥರದ್ದು ಈ ಹಲವಾರು ಚಟುವಟಿಕೆಗಳು. ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಓಕೆ, ಮತ್ತೆ ವಾಯ್ಸ್ ಓವರ್ ಕೊಡೋದು ನಂದು ಹವ್ಯಾಸ ಇದೆ. ಅದನ್ನ ಬೇರೆ ಬೇರೆ ಡಾಕ್ಯುಮೆಂಟ್ರಿಗೆಲ್ಲ ಕೊಡ್ತಾ ಇರ್ತೀನಿ. ಕೆಲವಷ್ಟು ಹಿಂದಿಲೂ ಮಾಡಿದ್ದೀನಿ, ಕೆಲವಷ್ಟು ಇಂಗ್ಲೀಷಲ್ಲೂ ಮಾಡಿದ್ದೀನಿ, ಕನ್ನಡ ಅಂತೂ ಸಾಕಷ್ಟು ಮಾಡಿದ್ದೀನಿ. ಅದು ಗ್ರೇಟ್. हे क्रांतिकारी देशभक्त, कितनी भी भयानक गरीबी रही हो, पर तुम्हारी देशभक्ति में कभी गरीबी नहीं हुई. तुम्हें पकड़ने के लिए अंग्रेजों ने सैकड़ों लोगों को लगाया, फिर भी लक्ष्य पूरा होने तक तुम किसी के हाथ नहीं आए. ಸರ್, ಓಕೆ, ಅಂದರೆ ಈಗ ನಾನು ಡಾಕ್ಯುಮೆಂಟ್ರಿ ಬಗ್ಗೆ ನಿಮಗೆ ಕೇಳ್ತಾ ಇದ್ದೆ, ಡಾಕ್ಯುಮೆಂಟ್ರಿಯ ಶೈಲಿ, ಪ್ರೆಸೆಂಟೇಷನ್ ಆಫ್ ವಾಯ್ಸ್ ಇದೆಲ್ಲ ಅಂತ. ಅಂದರೆ ಸಾಮಾನ್ಯವಾಗಿ ಸಾಕ್ಷ್ಯಚಿತ್ರಗಳು ಅಂತ ಹೇಳಿದ್ರೆ ಅದು ಒಂದು ಸೆಟಲ್ಡ್ ವಾಯ್ಸು ವಿತ್ ನಾಟ್ ಮಚ್ ಎಮೋಷನ್ ಅನ್ನೋದನ್ನ ನೀವೇ ಹೇಳಿದ್ರಿ. ಬಟ್ ಓಕೆ ಸರ್, ನನಗೇನಂತ ಹೇಳಿದ್ರೆ ನೀವು ಬರೆದಂಥ ಯಾವುದಾದ್ರು ವಿಶೇಷವಾದ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಪಾಠ ಆಗುತ್ತೆ ಅಥವಾ ಜೀವನಕ್ಕೆ ಅರಿವು ಮೂಡಿಸತ್ತೆ ಅನ್ನೋದಾದರೆ ಅಂಥದ್ದು ಯಾವುದಾದ್ರೂ ಒಂದು ನೀವು ಬರೆದಿರೋ ಕವನಾನೋ ಏನಾದರೂ ಓದ್ಬೋದಾ ಸರ್? ಬದುಕು ಅಂತ ಬರಿತಾ ಹೋದರೆ ಭಾಳ ವಿಶಾಲವಾಗಿದೆ ಅದು ವಿಷಯ, ಸಬ್ಜೆಕ್ಟು. ಅದರಲ್ಲಿ ಜಕಾರದಿಂದ, ಅಂದರೆ ಪ್ರತಿ ಪದವೂ ಕೂಡ ಜಕಾರದಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಬದುಕು ಏನು ಅಂಥೇಳಿ ಒಂದಷ್ಟು ವಿವರಣೆ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ, ಅದನ್ನು ಓದ್ತೇನೆ. ಜಗದಲ್ಲಿ ಜನುಮ ತಾಳಿದ್ದಾಗಿದೆ, ಜೀವಿಸಬೇಕು, ಜೀವಿಸಿ ಜೀವನ ಜಯಿಸಬೇಕು, ಜೀವಿಸುತ್ತಾ ಜೀವ ಸಂಕುಲಗಳಿಗೆ ಜೀವಿಸಬಿಡಬೇಕು, ಜೀವನದಿ ಜ್ಯೋತಿ ಕಾಣಲು ಬೇಕು, ಜೀವನಕ್ಕೆ ಜೀವನ ನೀತಿಗಳು ಬೇಕು, ಜೀವನ ನೀತಿಗಳು ನದಿಯಾಗಬೇಕು, ಜೀವನ ನದಿಯಾಗಬೇಕು, ಜೀವನದಲ್ಲಿಯನ್ನ ಜಡತೆಯನ್ನು ಝಾಡಿಸಬೇಕು, ಜೀವನ ನೀತಿಗಳು ಜಿನುಗುವ ನೀರಾಗಬೇಕು, ಝರಿಯಾಗಬೇಕು, ಜಲಧಾರೆಯಾಗಬೇಕು, ಜಲಿಸುವ ಜಲಧಾರೆಯಾಗಬೇಕು, ಜೇನಾಗಬೇಕು, ಜೇನಿನ ಝೇಂಕಾರವಾಗಬೇಕು, ಜೀವನದಿ ಜಗಳವೇಕೆ ಬೇಕು, ಜಿಗುತುತನವೇಕೆ ಬೇಕು, ಜಿಪುಣುತನವೇಕೆ ಬೇಕು, ಜಿದ್ದಾಜಿದ್ದು ಏಕೆ ಬೇಕು, ಜಿದ್ದಾಜಿದ್ದಿನಿಂದ ಜಯಿಸುವುದಾದರೂ ಏನು, ಜೀವನ ಜೋಕಾಲಿಯಲ್ಲಿ ಜಾರುವುದಿದೆ, ಜಿಗುವುದಿದೆ, ಜೀಗುವುದಿದೆ, ಜೋಲಾಡುವುದಿದೆ, ಜೋತಾಡುವುದೂ ಇದೆ, ಜಾಗೃತಿಯಿಂದ ಜಾಣ್ಮೆಯಿಂದ ಜೀವನವನ್ನು ಜಯಿಸಬೇಕು, ಜೀವನದ ಜನರಿಗೆ ಜವಾಬ್ದಾರಿ ಇದೆ, ಜವಾಬ್ದಾರಿಯಿಂದ ಜನಮುಖಿ ಜನಪರ ಕಾರ್ಯಗಳು ಜರುಗುತ್ತವೆ, ಜನಸ್ಪಂದನ ಜನಾನುರಾಗಿಯಾಗಿದ್ದಾಗ ಜನಸೇವೆಯೇ ಜನಾರ್ದನ ಸೇವೆ ಎಂದೆನಿಸಿದಾಗ ಜನಸೇವೆಯು ಜಯಪ್ರಕಾಶವಾಗಬಲ್ಲದು. ಸರ್, ಹೌದು. ಅಂದರೆ ನೀವು ನಾಟಕಗಳ ಬಗ್ಗೆ, ನೀವು ನಾಟಕ ಬರೆದಿದ್ದು, ಅದನ್ನು ನಿರ್ದೇಶನ ಮಾಡಿಸಿದ್ದು, ಬೇರೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಬಂದ್ರಿ. ಸೊ ನನಗೆ ನಾಟಕಕ್ಕೆ ಸಂಬಂಧಪಟ್ಟಂತೆ ನೀವು ಬರೆದಿರೋ ಯಾವುದಾದ್ರೂ ನಾಟಕದ್ದು ಕೆಲವು ಡೈಲಾಗ್ಗಳನ್ನು ಕೇಳಿಸ್ಬೋದಾ ಸರ್? ಸಂಭಾಷಣೆಗಳು ಖಂಡಿತ. ಇದು 1 ನಿಮಿಷ 1.5 ನಿಮಿಷ ಈ ರೀತಿಯಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಒಂದು ನಾಟಕವನ್ನು ಅದನ್ನು ಯೂಟ್ಯೂಬ್ಗೆ ಅಂತ ಹೇಳಿ ಅಥವಾ ವೇದಿಕೆ ಮೇಲೂ ಕೂಡ ಮಾಡಿಸ್ಕೊಂಡು ಬರ್ತಿದ್ವಿ, ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಸಾಕಷ್ಟು ಮಾಡಿರೋದು ಉಂಟು. ಕೆಲವನ್ನ ನಾನಿಲ್ಲಿ ಉದಾಹರಿಸ್ತೀನಿ. ಇಲ್ಲಿ ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಹೇಳುವಂಥದ್ದು, ಚಂದ್ರಗುಪ್ತ ಮೌರ್ಯ ತನಗೆ ಅಧಿಕಾರ ಬೇಡ ಅಂತ ಎಲ್ಲಿ ಅವನು ಹಿಂಜರಿತಾನೆ ಆಗ ಬುದ್ಧಿವಾದ ಹೇಳುವಂಥದ್ದು ಚಾಣಕ್ಯ. ಅವನ ವಿಚಾರ ಎಷ್ಟಿತ್ತು ಚಾಣಕ್ಯಂದು ಅಂತ ಹೇಳುವಂಥದ್ದು ಇಲ್ಲಿ. ಕೇಳು ಕುಮಾರ, ಅಂದರೆ ಕುಮಾರ ಅಂದರೆ ಚಂದ್ರಗುಪ್ತ, ಕೇಳು ಕುಮಾರ ಕೇಳು, ನಿನಗೆ ಅಧಿಕಾರ ಬೇಡ ಎಂದು ಏಕೆ ಅನಿಸಿತು ನನಗಂತೂ ಗೊತ್ತಿಲ್ಲ, ಆದರೆ ಈ ವಿಷಯ ನಿನ್ನ ಮನದಲ್ಲಿ ಬಲವಾಗಿ ನಾಟಲಿ. ನೀನು ಚಕ್ರವರ್ತಿ ಆಗುವುದು ನಿನಗಾಗಿ ಅಲ್ಲ, ರಾಷ್ಟ್ರಕ್ಕಾಗಿ. ಪ್ರಜಾಹಿತ ಮರೆತು ವೈಭವದ ಅಮಲಿನಲ್ಲಿ ತೇಲುತ್ತಿರುವ ದುಷ್ಟ ಸಾಮ್ರಾಜ್ಯವನ್ನು ಕೊನೆಗಳಿಸಲಕ್ಕಾಗಿ. ದೇಶ ಜನಹಿತ ಮರೆತು ಪರಕೀಯರ ಜೊತೆಗೆ ಸಂಧಾನ ಮಾಡಿಕೊಳ್ಳುವ ರಾಷ್ಟ್ರದ್ರೋಹ ನೀತಿಯನ್ನು
ಕೊನೆಗಾಣಿಸಲಿಕ್ಕಾಗಿ, ಅದಕ್ಕಾಗಿ ಶೌರ್ಯ, ಸಾಹಸ, ಬದ್ಧತೆ ಇರುವ ನಿನ್ನನ್ನೇ ನಾನು ಚಕ್ರವರ್ತಿಯಾಗಿ ಕಾಣಲು ಬಯಸುತ್ತೇನೆ. ರಾಷ್ಟ್ರಕ್ಕಾಗಿ ನೆನಪಿಟ್ಟಿಕೋ, ಇಲ್ಲಿ ರಾಷ್ಟ್ರದ ಮುಂದೆ ನಾನು ನೀನು ಎಲ್ಲರೂ ನಗಣ್ಯರು. ನಿನ್ನ ಸಾಮರ್ಥ್ಯ ರಾಷ್ಟ್ರದ ಸಂಪತ್ತು, ರಾಷ್ಟ್ರದ ಸಂಪತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ, ತಮ್ಮ ಕಿರುವಯಸ್ಸಿನಲ್ಲೇ ಪ್ರಾಣವನ್ನು ಸಮರ್ಪಣೆ ಮಾಡಿದ ಚಂದ್ರಶೇಖರ್ ಆಜಾದ್ ಬಗ್ಗೆ ಒಂದೆರಡು ಸಾಲುಗಳು. ಹೇ ಕ್ರಾಂತಿಕಾರಿ ದೇಶಭಕ್ತ, ಹೇ ಕ್ರಾಂತಿಕಾರಿ ದೇಶಭಕ್ತ, ಕಿತ್ತು ತಿನ್ನುವ ಬಡತನದಲ್ಲಿ ಬೆಳೆದರು. ನಿನಗೆಂದಿಗೂ ದೇಶಭಕ್ತಿಯಲ್ಲಿ ಬಡತನ ಬರಲೇ ಇಲ್ಲ. ನಿನಗಾಗಿ ಅಂಗ್ರೇಜಿಗಳು ಹುಡುಕಲು 100 ಜನರನ್ನು ನೇಮಿಸಿದರು. ಗುರಿ ಸಾಧಿಸುವವರೆಗೆ ನೀನ್ಯಾರಿಗೂ ಸಿಗಲೇ ಇಲ್ಲ. ನಿನಗಾಗಿ ಹಲವಾರು ಅವಕಾಶ ಬಂದರೂ ಕಾಲಿನಿಂದ ಕೂಡ ನೀನು ಮುಟ್ಟಲೇ ಇಲ್ಲ. ಕ್ರಾಂತಿಕಾರರು ಕ್ರಾಂತಿಗಾಗಿ ಲೂಟಿ ಮಾಡಿದ ಹಣದ ಸಂದೂಕಿನ ಚಾವಿ ನಿನ್ನಲ್ಲಿತ್ತು. ತಂದೆ ತಾಯಿಯ ಬಡತನ ನೋಡಲಾಗದೆ ಸ್ವಲ್ಪ ಹಣವನ್ನು ಬಳಸಲು ಅಂಗಲಾಚಿದರು. ನೀ ಅದಕ್ಕೆ ಆಸ್ಪದ ನೀಡಲೇ ಇಲ್ಲ. ಬದಲಾಗಿ ಕಣ್ಣೀರು ಸುರಿಸುತ್ತಾ ನೀ ಹೇಳಿದ ಮಾತು, ನನಗೊಬ್ಬನಿಗೆ ತಂದೆ ತಾಯಿ ಇಲ್ಲ, ಎಲ್ಲ ಕ್ರಾಂತಿಕಾರರಿಗೂ ಇದ್ದಾರೆ ಅವರ ಗತಿ. ಅತ್ಯಂತ ಕಿರಿವಯಸ್ಸಿನಲ್ಲೇ ನಿನ್ನ ಗರ್ಜನೆಯಿಂದ ಹೊರಟ ಭುಗಿಲಿಡುವ ಆ ಪದಗಳು ಮೈ ಆಜಾದ್ ಹೂಂ, ಆಜಾದ್ ಹೀ ರಹೂಂಗಾ, ಸಾವಿರಾರು ದೇಶಭಕ್ತ ಕ್ರಾಂತಿಕಾರರ ಧ್ವನಿಯಾಯಿತು. ವಾವ್, ಸೂಪರ್ ಸರ್, ಸೂಪರ್. ಭಾಳ ಖುಷಿ ಅನಿಸುತ್ತೆ ಸರ್. ನನಗಂತೂ ವೈಯಕ್ತಿಕವಾಗಿ ಹಲವು ವಿಚಾರಗಳನ್ನು ಒಟ್ಟೊಟ್ಟಿಗೆ ನಿಮ್ಮಲ್ಲಿ ಅಳವಡಿಸ್ಕೊಂಡು ಅದರಲ್ಲಿ ಸಾಧನೆ ಮಾಡ್ತಾ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾದಂಥ ವ್ಯಕ್ತಿತ್ವ ನೀವು ಸರ್. ನಿಮ್ಮ ಇನ್ಷಿಯಲನ್ನು ಗಮನಿಸಿದಾಗಲೂ ಕೂಡ MN ಅಂದರೆ ಆಲ್ಫೆಬೆಟ್ಟು ಅಂದರೆ ಒಂದಾದಮೇಲೆ ಒಂದು ಮುಂದುವರಿಯುತ್ತೆ ಅನ್ನೋದಕ್ಕೆ ಅಥವಾ ನೆಕ್ಸ್ಟ್ ಎತ್ತರದ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಿಮ್ಮ ಹೆಸರಲ್ಲೂ ಅದೇ ಥರ ಅನಿಸ್ತಿದೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ನರಸಿಂಹಮೂರ್ತಿ ಅಂತ ಹೇಳಿದ್ರೆ ಭಗವಂತನ ಸ್ವರೂಪವೂ ಕೂಡ ಹೌದು. ಆ ನಿಟ್ಟಿನಲ್ಲಿ ನೀವು ನಿಮಗೆ ಇಷ್ಟಪಟ್ಟದ್ದು ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಆಸ್ವಾದಿಸಿ ಅದನ್ನು ಸಮಾಜಕ್ಕೆ ಕೊಡುಮಾಡುವಂಥ ಕೆಲಸ ಮಾಡ್ತಾ ಇರೋದು ನಮಗೆ ವೈಯಕ್ತಿಕವಾಗಿ ಖುಷಿ ಅನಿಸಿದೆ. ಸೀನು ಜೊತೆ ಸಂಮಾತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗಂತೂ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಸಲ ಹೇಳಿ ಸರ್, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಹೇಗೆ ಹೇಳೋದು, ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು, ತುಂಬ ಖುಷಿಯಾಗಿದೆ. ಸಕಾರಾತ್ಮಕ ವಿಷಯಗಳನ್ನು ಕೇವಲ ನನ್ನದು ಅಂತಲ್ಲ, ಇನ್ನೂ ಒಳ್ಳೊಳ್ಳೆ ವ್ಯಕ್ತಿಗಳ ಸಾಧಕರನ್ನು ಕರ್ಕೊಂಡ್ಬಂದು ಪರಿಚಯ ಮಾಡಿಸ್ತಿದ್ದೀರಿ. ಅವರ ಅನುಭವಗಳನ್ನು ಜನಕ್ಕೆ ಎಲ್ರಿಗೂ ಸಹೃದಯಿಗಳಿಗೆ ತಿಳಿಸ್ತಾ ಇದ್ದೀರಿ. ಇದಕ್ಕಿಂತ ಇನ್ನೇನು? ಒಂದು ಕಡೆ DVG ಅವರು KV ಅಯ್ಯರ್ ಅಂತ ಒಬ್ಬರು ಮಹಾನ್ ಲೇಖಕರಿದ್ದರು. ಹೌದು ಸರ್. ಅವ್ರಿಗೆ ಬಗ್ಗೆ ಒಂದು ಬರೀತಾರೆ. ಅವರು ಇಂಟರ್ನ್ಯಾಷನಲ್ ಜಿಮ್ನಾಸ್ಟು ಹೌದು, ಮತ್ತು ಒಳ್ಳೆ ಲೇಖಕರು ಹೌದು. ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಸೊಗಸಾದ ಬರವಣಿಗೆ, ಸೊಗಸಾದ ಭೋಜನ, ಸೊಗಸಾದ ಗರಡಿ ಸಾಮು, ಭಾಗ್ಯವೆಂದರೆ ಇನ್ನೇನು ಅಂತ ಹೇಳ್ತಾರೆ. ಸೂಪರ್. ಹಾಗೆ ನೀವು ಎಲ್ಲ ವಿಷಯಗಳನ್ನು ತಗೊಂಡು ಎಲ್ಲ ಯಾರ್ಯಾರು ಆಯಾ ಕ್ಷೇತ್ರಗಳಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಆ ವಿಚಾರಗಳನ್ನು, ಅವರ ಅನುಭವಗಳನ್ನು ಸಹೃದಯಿಗಳಿಗೆ ಹಂಚ್ತಾ ಇದ್ದೀರಿ. ಅದಕ್ಕಿಂತ ಇನ್ನೇನು ಬೇಕು? ಅದಕ್ಕಿಂತ ಉತ್ತಮ ಕಾರ್ಯ ಏನು? ಜೊತೆಗೆ ಅದನ್ನು ಸೃಜನಶೀಲತೆಯಿಂದ ಹಂಚ್ತಾ ಇದ್ದೀರಿ. ಹಂಚೋದು ಅಂದರೆ ಒಂದು ರೀತಿ ಏನೋ ಒಂದು ತಕ್ಷಣ ಹೇಳ್ದಂಗೆ ಆಗತ್ತೆ, ಆದರೆ ಒಂದು ರೀತಿ ಸೃಜನಶೀಲತೆಯಲ್ಲಿ ಅದನ್ನು ಹಂಚುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ. ನಿಜಕ್ಕೂ ಕೂಡ ಭಾಳ ಆನಂದ ಆಗುತ್ತೆ. ನಿಮಗಿಂತ ಜಾಸ್ತಿ ನನಗೆ ಆನಂದ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಧನ್ಯವಾದ. ಹೀಗೆ ಬೆಳೀಲಿ ನಿಮ್ಮ ಏನು ಈ ಒಂದು ಕಲಾ ಒಂದು ಸಂಘಟನೆ ಏನಿದೆ ಅದು ಬೆಳೀತಾ ಹೋಗಲಿ, ಇನ್ನೂ ಸಾಕಷ್ಟು ಬೆಳೀಲಿ ಅಂಥೇಳಿ ನಾನು ಆಶಿಸ್ತೇನೆ. ಸರ್, ನನಗಂತೂ ಭಾಳ ಖುಷಿ ಆಯಿತು. ಸೀನು ಜೊತೆ ಸಂಮಾತು ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ತುಂಬ ಪ್ರೀತಿಯಿಂದ ನಿಮ್ಮ ಸಮಯ ಕೊಟ್ಟು ಜೊತೆಗಿದ್ದು ನಿಮ್ಮ ಇಡೀ ಅಂದರೆ ಒಂದು ದೊಡ್ಡ ಜರ್ನಿಯನ್ನು ಕೆಲವು ಗಂಟೆಗಳಲ್ಲಿ ಮಾತಾಡುವಂಥ ಒಂದು ಸಣ್ಣ ಪ್ರಯತ್ನದ ಈ ಸಂಚಿಕೆಗೆ ನೀವು ಸಹಕರಿಸಿದ್ದಕ್ಕೆ ನಮ್ಮ ಇಡೀ ಟೀಮ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೀನು ಜೊತೆ ಸಂಮಾತು ಈ ತಂಡದಿಂದ ನಿಮಗೊಂದು ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಸರ್. ನಾನು ಅದನ್ನೇ ಬಯಸ್ತೇನೆ. ನೀವು ಇಷ್ಟೆಲ್ಲ ಅಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು
ನಿಮ್ಮ ಒಂದು ಕಾರ್ಯಕ್ರಮದ ಮೂಲಕ ಜನಕ್ಕೆ ತಲುಪಿಸ್ತಾ ಇದ್ದೀರಾ. ಹ್ಮ್ ನಂದಿರಲಿ, ಆದರೆ ಇನ್ನೂ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ಪರಿಚಯಿಸಿ ವಿಚಾರಗಳನ್ನು ಹಂಚೋದ್ರಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು, ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನವನ್ನು ಕೊಡೋ ರೀತಿಯಲ್ಲಿ, ಆರೋಗ್ಯಕರ ರೀತಿಯಲ್ಲಿ ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಹೀಗೆ ಬೆಳೀತಾ ಇರಲಿ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರಲಿ ಅಂಥೇಳಿ ನಾನು ಆಶಿಸ್ತೀನಿ. ತಮ್ಮೆಲ್ಲರೂ ಕೂಡ, ನೀವು ಮತ್ತು ನಿಮ್ಮ ಟೀಮ್ ಎಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಸೀನು ಜೊತೆ ಸಂಮಾತು ಸಂಚಿಕೆಗಳನ್ನು ನೋಡಿದಾಗ ನೀವೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಪ್ರೋತ್ಸಾಹಿಸ್ತಾ ಇದ್ದೀರಾ. ಪ್ರತಿ ಬಾರಿಯಂತೆ ಈ ಸಂಚಿಕೆಯನ್ನು ಕೂಡ ನೀವು ನೋಡಿ, ಹಂಚಿ, ನಮಗೆ ಆಶೀರ್ವಾದ ಮಾಡಿ, ಏನೇ ಸಲಹೆ ಸೂಚನೆಗಳಿದ್ರೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮತ್ತೆ ಮತ್ತೊಬ್ಬ ಅತಿಥಿಯ ಜೊತೆಯಾಗ್ತೀನಿ. ನಮಸ್ಕಾರ.